ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಒನ್ ಮೋರ್ ಲಾಗ್ ಶಿಲ್ಪಾ ದೀಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಟುಡೇ ಇವತ್ತು ಮಾರ್ನಿಂಗ್ ವೈಬ್ಸ್ ಏನಂದರೆ, ಇವತ್ತು ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯಿತು. ನನಗೆ ಸಣ್ಣ ಪಾಪು ಇರೋದ್ರಿಂದ ಎಚ್ಚರಿಕೆ ಆಗಲಿಲ್ಲ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಆಲ್ರೆಡಿ 7:15 ಆಗಿಬಿಟ್ಟಿತ್ತು. ಸೊ ಆಲ್ರೆಡಿ ಸ್ವಲ್ಪ ವೈಟಾಗಿ ಮೋಡ ಎಲ್ಲ ಸ್ವಲ್ಪ ವೈಟಾಗಿಯೇ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಈ ಥರ ಕ್ಲೌಡ್ ಫುಲ್ ಎಲ್ಲ ನೆಂದಿರೋ ಥರ ಇದೆ. ಫುಲ್ ನೈಟೆಲ್ಲ ಮಳೆ ಬರ್ತಿತ್ತು ನೋಡಿ. ಫುಲ್ ಎಲ್ಲರ ಮನೆ ಹಂಚಿನ ಮೇಲೂ ಮಳೆ ಬಂದಿರೋದು ಕ್ಲೀನಾಗಿ ಕಾಣ್ತಾ ಇದೆ ನೋಡಿ. ನಮ್ಮ ರೋಡೆಲ್ಲ ಫುಲ್, ನಾವು ಬಾಕ್ಲಿಗೆ ನೀರು ಹಾಕೋದೇ ಬೇಡ, ಫುಲ್ ಅದೇ ಎಲ್ಲ ವಾಶ್ ಮಾಡಿಬಿಟ್ಟಿದೆ. ಮಳೆನೇ ಫುಲ್ ವಾಶ್ ಮಾಡಿದೆ. ನಮ್ಮ ಬೈಕ್ ನಿಂತಿದೆ, ನಮ್ಮ ಸ್ಕೂಟಿ ಆ ಕಡೆ ನಿಂತಿದೆ ನೋಡಿ. ನಮ್ಮ ಬಾಕ್ಲಿಗೆ ನಾವು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಕ್ಲೀನಾಗಿ ಮಳೆ ಬಂದು ಕ್ಲೀನ್ ಮಾಡಿಬಿಟ್ಟಿದೆ. ನಮ್ಮ ಸೊಂಪಿಗೆ ನೀರು ಬಿಟ್ಟಿದ್ದಾರೆ ಇವತ್ತು, ಸೊಂಪಲ್ಲಿ ನೀರು ಬರ್ತಾ ಇದೆ. ಬೈ ಚಾನ್ಸ್ ಮೊಬೈಲ್ನ ಬಿಟ್ಟರೆ ಕ್ಲೀನಾಗಿ ಸೊಂಪಿಗೆ ಹೋಗ್ತಿತ್ತೋ ಏನೋ ನನ್ನ ಮೊಬೈಲು ನೋಡಿ. ಮಳೆ ಬಂದಿರೋದ್ರಿಂದ ಎಲ್ಲರ ಮನೆ ಗೋಡೆ ಮೇಲೂ ನೀರು ಕಾಣ್ತಿದೆ. ಇದೊಂದು ಅವಾಗಿಂದ ಹಳೆ ಮನೆ ಇದೆ ನಮ್ಮ ಮನೆ ಹತ್ರ ನೋಡಿ. ಮಾರ್ನಿಂಗ್ ಟಿಫನ್ನು ಬೆಳಿಗ್ಗೆ ಲೇಟಾಗಿ ಎದ್ರಿದ್ರಿಂದ ಪುಳಿಯೋಗರೆ ಮಾಡಿದ್ದೆ. ಅದನ್ನು ಡಿಫ್ರೆಂಟಾಗಿ ಮಾಡಿದ್ದೆ. ಒಣಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡ್ದಲೆ ಲೆಮನ್ ಯೂಸ್ ಮಾಡಿ, ಹಸಿಮೆಣ್ಸಿನ್ಕಾಯಿನೆಲ್ಲ ಯೂಸ್ ಮಾಡಿ ಪುಳಿಯೋಗರೆ ಮಾಡಿದ್ದೆ. ಲಂಚ್ ಬಾಕ್ಸ್ನ ರೆಡಿ ಮಾಡಿದ್ದೀನಿ. ಅವನಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಅವ್ನ ವ್ಯಾನ್ ಬೇಗ ಬಂದುಬಿಡುತ್ತೆ, 8:15ಗೆಲ್ಲ ಕರೆಕ್ಟಾಗಿ ವ್ಯಾನ್ ಬಂದುಬಿಡುತ್ತೆ. ಸ್ನ್ಯಾಕ್ಸ್ಗೆ ಪಪ್ಪಾಯ ಫ್ರೂಟ್ಸ್ ಹಾಕಿದ್ದೀನಿ, ವಾಟರ್ ಬಾಟಲೆಲ್ಲ ತುಂಬಿದ್ದೀನಿ, ಸ್ನ್ಯಾಕ್ಸ್ ಬಾಕ್ಸ್ನ ಇಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಹೊತ್ತು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಒಂದು ದೊಡ್ಡ ಕೆಲಸ ಅದು. ಅದ್ರ ಜೊತೆಗೆ ನನಗೆ ಸಣ್ಣ ಮಗು ಬೇರೆ ಇದ್ದಾನೆ, ಸಪೋರ್ಟಿಗೆ ಯಾರೂ ಇಲ್ಲ. ಎಲ್ಲ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೇಳೋದು. ಬಟ್ ನೆನ್ನೆ ಸಂಡೇ ಇದ್ದಿದ್ದರಿಂದ ನೆನ್ನೆ ಥರನೇ ಇವತ್ತು ಫೀಲಾಗಿ ಲೇಟಾಗಿ ಇದ್ದಿದ್ದ ಕಾರಣ ಎಲ್ಲ ಕೆಲಸನೂ ಮಾಡಲಿಕ್ಕೆ ಆಗಲಿಲ್ಲ. ಪಾಪ ಅವನಿಗೆ ತಿಂಡಿ ಹಾಕ್ಕೊಟ್ಟೆ, ಕೂತ್ಕೊಂಡು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು. ಅವನಿಗೂ ಬೆಳಗ್ಗೆ ಬೇಗ ಎಬ್ಬಿಸ್ತಾ, ಅವನು ನನ್ನ ಜೊತೆ ಮಲಗಿಬಿಟ್ಟಿದ್ದಾನೆ, ಅವನಿಗೂ ಎಚ್ಚರಿಕೆನೇ ಇಲ್ಲ. ಪಾಪ ತಿಂಡಿ ಹಾಕ್ಕೊಟ್ಟೆ. ಅವನು ಯಾವಾಗಲೂ ಇದೇ ಥರ ಬಟ್ಲಲ್ಲೇ ಹಾಕ್ಕೊಂಡು ತಿನ್ನೋದು. ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು, ಶೂಸ್ ಒಂದು ಹಾಕ್ಕೊಂಡಿಲ್ಲ ನೋಡಿ. ಇವನು ಪಾಡಿಗೆ ಪಾಪ ಇವನು ಫುಲ್ ಹೆಂಗೆ ಅಂದರೆ ಫುಲ್ ಅರ್ಥ ಮಾಡ್ಕೋತಾನೆ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಆ ರೀತಿಗೆ. ನನ್ನ ಮಗನೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ, ಸಣ್ಣ ಮಗ. ಅವನು ಕೂಡ ಅಡ್ಜಸ್ಟ್ ಆಗಿದ್ದಾನೆ. ಅವ್ರ ಅಣ್ಣನ ತಿಂಡಿ ಮಾಡಿಕೊಟ್ಟು ಎಲ್ಲ ಮಾಡಿಕೊಡೋರ್ಗು ಸಮಾಧಾನವಾಗಿರ್ತಾನೆ. ಅವ್ರ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಆ ನಂತರ ಕುಯ್ಯ 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 ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ ನೋಡಿ. ಒಂದೇ ಎಷ್ಟೊತ್ತಾದರೂ ಎತ್ಕೊಳ್ಳಿಲ್ಲ ಅಂತ ಪಾಪ ಅವನೇ ಒಬ್ಬನೇ ಬೀರಲಿರೋ ಕನ್ನಡಿಗೆ ಮುಖ ನೋಡಿಕೊಂಡು ಮಾತಾಡ್ಕೊತಾ ಇದ್ದಾನೆ. ನನಗೆ ನಗು ಬರ್ತಿತ್ತು, ನನ್ನ ಜೊತೆ ಕೋಪ ಮಾಡ್ಕೊಂಡಿರೋ ಥರ ರಿಯಾಕ್ಷನ್ ಮಾಡಿಕೊಂಡು ಒಬ್ಬನೇ ಮಲ್ಕೊಂಡು ನೋಡಿ ಯಾವ ಥರ ಲುಕ್ ಕೊಡ್ತಾ ಇದ್ದಾನೆ ಅಂತ. ಏನೋ ನಾನು ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ. ಸ್ವಲ್ಪ ಹೊತ್ತು ಅವನನ್ನು ಮಲಗಿಸಿ ಬಂದು ನಾನಿವಾಗ ಟಿಫನ್ ಮಾಡ್ತಾಯಿದ್ದೀನಿ. ನಾನು ಸೇಮ್ ನನ್ನ ಮಗಂಗೆ ಏನು ತಿಂಡಿ ಮಾಡಿದ್ದೆ ಅದೇ ತಿಂಡಿನ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಪಾಪು ಮಲ್ಕೊಂಡಿದ್ದಾಗಲೇ ನಾನು ಏನಾದರೂ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಪಾಪು ಮಲ್ಕೊಂಡಿದ್ದಾಗ ಮಾಡಿಕೊಂಡ್ರೆ ನನಗೂ ಅನುಕೂಲ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಳ್ಳೆ ಹುಳಿಕಾಳು ಬಸ್ಸಾರು ಮಾಡ್ಕೊಳ್ಳೋಣ, ಮಳ್ಳೆ ಹುಳಿಕಾಳು ಇತ್ತು ಸ್ವಲ್ಪ, ಅದ್ರ ಜೊತೆಗೆ ಬೀನ್ಸ್ ಹಾಕಿ ಕಾಂಬಿನೇಷನಲ್ಲಿ ಬಸ್ಸಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಅದ್ರ ಜೊತೆ ಕಾಂಬಿನೇಷನ್ ಯಾಕೆಂದರೆ ಮಳ್ಳೆ ಹುಳಿಕಾಳು ಬಂದು ಸ್ವಲ್ಪ ಈಟ್ ಪ್ರೊಡ್ಯೂಸ್ ಮಾಡಿದ್ರೆ, ಬೀನ್ಸ್ ಬಂದು ಸ್ವಲ್ಪ ಕೋಲ್ಡನ್ನ ಇದು ಮಾಡುತ್ತೆ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಸ್ಸಾರು ಕೂಡ ತುಂಬ ದಿನ ಆಗಿತ್ತು ತಿಂದು. ನಮ್ಮನೇಲಿ ಆಲ್ಮೋಸ್ಟ್ ಬಸ್ಸಾರು ನಾವು ಯಾರೂ ಇಷ್ಟಪಟ್ಟು ತಿನ್ನಲ್ಲ, ಆದರೂ ಇರಲಿ ಇವತ್ತು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಫುಲ್ ಅಂದರೆ ಯಾವ ಥರ ಇದೆ ಅಂದರೆ ಮೋಡ ಫುಲ್ಲು ಜರಿ ಮಳೆ. ಈ ಮಡಿಕೇರಿ ಸೈಡು ಈ ಮಳೆಗಳೆಲ್ಲ ಬರುತ್ತಲ್ಲ ಆ ಥರ ಮಡಿಕೇರಿಗಳಲ್ಲೆಲ್ಲ ಇರುತ್ತಲ್ವ, ಈ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಕಾಫಿ ಎಸ್ಟೇಟ್ ಸೈಡಲ್ಲೆಲ್ಲ ಇರುತ್ತಲ್ಲ ಜರಿ ಮಳೆ ಥರ, ಆ ಥರ ಫುಲ್ಲು. ಬಟ್ಟೆಗಳು ಒಣಗ್ತಿಲ್ಲ, ಏನೂ ಇಲ್ಲ. ಬಟ್ಟೆಗಳು ತೊಳೆದ್ರೆ ಪಾಪು ಬಟ್ಟೆಗಳು ತೊಳೆದ್ರಂತೂ ಒಣಗೋದೇ ಇಲ್ಲ. ಸಿಕ್ಕಾಬಟ್ಟೆ ಜರಿ ಮಳೆ ಥರ ಇಟ್ಕೊಂಡ್ಬಿಟ್ಟಿದೆ. ಪಾಪ ಇವ್ನು ಮಲ್ಕೊಂಡಿದ್ದಾನೆ. ಇವ್ನು ಮಲ್ಕೊಂಡಿದ್ದಾಗಲೇ ಫುಲ್ ಮಂಚ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ಜೋಲಿಲಿ ಹಾಕಿದ್ದೀನಿ. ನಮಗೆ ತೊಟ್ಲು ಹಾಕೊಳ್ಳೋಕ್ಕೆ ಯಾವುದೇ ಥರ ಜಾಗ ಇಲ್ಲದೆ ಇರೋದ್ರಿಂದ ನಾನೊಂದು ಸೀರೆ ಜೋಲಿ ಕಟ್ಟಿನೇ ಇದು ಮಾಡಿದ್ದೀನಿ. ನಮ್ಮದು ರೂಮ್ ಕೂಡ ಚಿಕ್ಕದು, ಬೀರು ಮಂಚ ಎಲ್ಲ ಇಟ್ಟಿರೋದ್ರಿಂದ ಜಾಗ ಇಲ್ಲ ನಮಗೆ ತೊಟ್ಲನ್ನೆಲ್ಲ ಕಟ್ಕೊಳ್ಳೋಕ್ಕೆ. ಅದಕ್ಕೆ ಸೀರೆನ ಕಟ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಗುಲಾಬಿ, ಒಂದೇ ಒಂದು ಗುಲಾಬಿ ಬಿಟ್ಟಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಫೋಟೋ ಕ್ಲಿಕ್ ತಗೊಂಡಿದ್ದೆ ನೋಡಿ. ಮಳೆನ ಯಾವ ಥರ ಇದೆ. ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲ್ದು ವ್ಯಾನ್ ಹೋಗ್ತಾ ಇದೆ. ಇದು
ಹೋಗಿ 3 ಅವರ್ಸ್ ಬೇಕು ನನ್ನ ಮಗ ಬರೋದಕ್ಕೆ. ನನ್ನ ಮಗ ಬೆಳಗ್ಗೆ 8:15ಗೆ ಹೋದರೆ ಸ್ಕೂಲಿಗೆ, ಅವ್ನು ಬರೋದೇ 5 o'clock. ಬೆಳಿಗ್ಗೆ 8:15 ಹೋದರೆ 5 ಗಂಟೆಗೆ ಬರ್ತಾನೆ. ನೋಡಿ ನಮ್ಮ ಮನೆ ಹತ್ರ ಸುತ್ತಮುತ್ತ ಫುಲ್ಲು ಈ ಥರ ಇದೆ. ಫುಲ್ ಮೋಡ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಫುಲ್ಲು ಕ್ಲೌಡಾಗಿ ಕಾಣಿಸ್ತಾ ಇದೆ. ಆದರೂ ಜೀವನದಲ್ಲಿ ಒಬ್ಬೊಬ್ಬರೇ ಇದ್ದು, ಅಂದರೆ ಯಾರ ಸಪೋರ್ಟು ಕೂಡ ಇರ್ದಲೇ ಗಂಡ ಹೆಂಡತಿ ಮಕ್ಕಳು, ಅದ್ರ ಜೊತೆಗೆ ಪುಟ್ಟ ಮಕ್ಕಳು ಇರ್ತಾರಲ್ವ, ಈ ಸಣ್ಣ ಸಣ್ಣ ಮಕ್ಕಳು, ಅವ್ರನ್ನ ನಾವೇ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಸಪೋರ್ಟಿಗೆ ಯಾರೂ ಇಲ್ಲದೇ ಇರೋ ಥರ ಜೀವನ ಮಾಡೋದಿರುತ್ತಲ್ಲ, ತುಂಬ ಕಷ್ಟ. ಅದು ಹೇಳ್ಕೊಳ್ಳೋಷ್ಟು ಈಸಿ ಇರೋದಿಲ್ಲ. ಯಾರ್ದು ಕೂಡ ಸಪೋರ್ಟ್ ಇಲ್ದಲೆ ಎಲ್ಲ ನಾವೇ ಮಾಡ್ಕೊಳ್ಳೋದು ಅಂದರೆ ಅದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಯಾರಿಗೂ ಸಪೋರ್ಟ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅದು. ನೋಡಿ ಈ ಕಡೆ ನಮ್ಮ ಮನೆ ಕಡೆ ಪಕ್ಕದಲ್ಲಿ ಮುಂದೆ ಶುಂಠಿ, ಈ ಕಡೆ ಫುಲ್ ಎಲ್ಲ ಗ್ರೀನಾಗಿರುತ್ತೆ. ನಮಗೆ ಮಾರ್ನಿಂಗ್ ಎದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಒಂಥರ ಸೂಪರಾಗಿರುತ್ತೆ. ಬೆಳಿಗ್ಗೆ ಒಂಥರ ನಮ್ಮ ಮನೆ ಹತ್ರ ಸುತ್ತಮುತ್ತ ವಾತಾವರಣ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ. ನಾವು ತುಂಬ ಎಂಜಾಯ್ ಮಾಡ್ತೀವಿ. ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣವೂ ತುಂಬ ಎಂಜಾಯ್ ಮಾಡ್ತೀನಿ. ಅದ್ರ ಜೊತೆಗೆ ಆದರೆ ಒಂದೇ ಒಂದು ಏನು ಕರೆಕ್ಷನ್ ಅಂದರೆ ಮಳೆ ಬರಬಾರ್ದು. ಮಳೆ ಬರಬೇಕು, ಇಲ್ಲ ತುಂಬ ಜೋರಾಗಿ ಬಂದುಬಿಡ್ಬೇಕು, ಸ್ಟಾಪ್ ಆಗಿಬಿಡ್ಬೇಕು. ಈ ಥರ ಜರಿ ಎಲ್ಲ ಬಂದರೆ ನಮಗೆ ಪಾಪು ಚಿಕ್ಕವನಿರೋದ್ರಿಂದ ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ. ಈಗ ಅವ್ನು ಬೇರೆ ದೊಡ್ಡವ್ನು ಸ್ಕೂಲ್ಗೆ ಹೋಗ್ತಾನೆ, ಅವ್ನು ಬರ್ತಾನೆ, ಅವ್ನಿಗೆ ಅಲ್ಲೇನಾದರೂ ಸ್ಕೂಲಲ್ಲಿ ಯಾರಿಗಾದ್ರು ಇನ್ಫೆಕ್ಷನ್ ಇತ್ತು ಅಂದರೆ ಅವ್ನು ಮನೆಗೆ ಬರ್ತಾನೆ, ಮನೆಯಿಂದ ಪಾಪುಗಾಗುತ್ತೆ. ಅದರಲ್ಲೂ ಮಕ್ಕಳು, ಸಣ್ಣ ಮಕ್ಕಳಿರೋ ಮನೆಯಲ್ಲಿ ದೊಡ್ಡವನಿಗೆ ಶೀತ ಆದರೆ ಚಿಕ್ಕವ್ರಿಗೂ ಆಟೋಮೆಟಿಕಲಿ ಶೀತ ಆಗೋಗ್ಬಿಡುತ್ತೆ. ಇಬ್ಬರಲ್ಲಿ ಯಾರಿಗೆ ಶೀತ ಆದರೂ ಕೂಡ ಆಟೋಮೆಟಿಕಲಿ ಅದೊಂಥರ ವೈರಸ್ ಥರ ಎಲ್ಲಿಂದ ಒಬ್ಬರಿಂದ ಒಬ್ರಿಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಣ್ಣ ಮಗು ಇರೋದ್ರಿಂದ ಭಯ, ಎಲ್ಲಿ ಶೀತ ಆಗಿಬಿಡುತ್ತೋ ಏನೋ ಅಂತ. ಯಾಕೆಂದರೆ ಮಕ್ಕಳಿಗೆ ಶೀತ ಆದರೆ, ನಾವಾದರೆ ದೊಡ್ಡವರಾದರೆ ನಮಗೇನೆ ಹೇಳ್ಕೊತೀವಿ, ಪರವಾಗಿಲ್ಲ. ಬಟ್ ಮಕ್ಕಳಿಗೆ ಶೀತ ಎಲ್ಲ ಆದರೆ ಸ್ವಲ್ಪ ಕಷ್ಟನೇ ಅಲ್ವಾ. ಅದ್ರ ಜೊತೆಗೆ ಅವ್ನು ಪಾಪ ಮಲಗಿದ್ನಲ್ಲ, ಅದಕ್ಕೆ ಅಡುಗೆ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ನೈಟಿಗೆ ಅದೇ ಆಗುತ್ತೆ ಅಂತೇಳಿ ನಾವು ಮಧ್ಯಾಹ್ನ ಸಾಂಬಾರು ಮಾಡ್ತೀನಿ, ಅದೇ ನೈಟಿಗೂ ಆಗಿಬಿಡುತ್ತೆ. ಮತ್ತು ಅದನ್ನು ಮಾರನೇ ದಿನ ಎಲ್ಲ ಮಾಡೋಷ್ಟು ಎಲ್ಲ ಮಾಡೋಲ್ಲ. ಸಿಂಪಲಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ನಿಮ್ಮೆಲ್ರಿಗೂ ಆಲ್ಮೋಸ್ಟು ನಮ್ಮ ಹಾಸನ ಸುತ್ತಲಿರೋರ್ಗಂತೂ, ನಮ್ಮ ಹಾಸನ ಸುತ್ತಲಿರೋರ್ಗಂತೂ ಆಲ್ಮೋಸ್ಟ್ ನಾನು ಮಾಡ್ತಾರೋ ಬಸ್ಸಾರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಮ್ಮ ಹಾಸನ ಸುತ್ತಲಿರೋರೆಲ್ಲ, ನಮ್ಮ ಹಳ್ಳಿ ಸೊಗಡಲ್ಲಿರೋಂಥ ಹೆಣ್ಮಕ್ಳೆಲ್ಲರೂ ಕೂಡ ಇದೇ ರೀತಿಯೇ ಬಸ್ಸಾರು ಮಾಡೋದು. ಬಟ್ ನಮ್ಗೆ ಇದೇ ಥರನೇ ಇಷ್ಟ, ಇದೇ ಥರ ಟೇಸ್ಟ್ ಇರುತ್ತೆ. ಬಟ್ ಮೈಸೂರು ಸುತ್ತು ಅಂದರೆ ನಮ್ಮ ಅಜ್ಜಿ ಸುತ್ತು ಎಲ್ಲ ಅವ್ರು ಬೇರೆ ಥರ ಮಾಡ್ತಾರೆ. ಬೇಳೆಸಾರು ಪುಡಿ ಅಂತ ನೀವು ಮಾಡ್ತಾರಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಬಸ್ಸಾರನ್ನೆಲ್ಲ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ. ಬಟ್ ಅವರು ಹಸಿಮೆಣ್ಸಿನ್ಕಾಯೆಲ್ಲ ಯೂಸ್ ಮಾಡಿ ಬಸ್ಸಾರು ಮಾಡಲ್ಲ, ಬೇಳೆಸಾರು ಪುಡಿ ಯೂಸ್ ಮಾಡಿ ಬಸ್ಸಾರು ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಹಸಿಮೆಣ್ಸಿನ್ಕಾಯನ್ನೆಲ್ಲ ಯೂಸ್ ಮಾಡಿ ಬಸ್ಸಾರು ಮಾಡ್ತಾರೆ. ಬಟ್ ಗ್ಯಾಸ್ಟ್ರಿಕ್ ಆಗೋರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಎಲ್ಲದಕ್ಕಿಂತ ಸ್ಪೆಷಲ್ ಏನಂದರೆ ಈ ಥರ ಪಲ್ಯ ಮಾಡ್ತೀವಲ್ವ, ಅದು ಸ್ಪೆಷಲ್ಲು ಬಸ್ಸಾರಿಗೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಅದರಲ್ಲೂ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಬಸ್ಸಾರಲ್ಲಿ ಊಟ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ತುಪ್ಪ ಹಾಕೊಂಡು ಊಟ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಬಟ್ ನಾವು ರೆಗ್ಯುಲರಾಗಿ ಜಾಸ್ತಿ ಮಾಡಲ್ಲ, ಯಾಕಂದರೆ ನಮಗೆ ಇನ್ಕ್ಲೂಡ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಫ್ಯಾಮಿಲಿ ಎಲ್ಲರೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ನಾವು ಜಾಸ್ತಿ ಬಸ್ಸಾರು ಮಾಡೋಲ್ಲ. ಆಲ್ಮೋಸ್ಟ್ ಅದು ಬಸ್ಸಾರಲ್ಲಿ ಮಧ್ಯಾಹ್ನ ಊಟ ಮಾಡಿ ನೈಟ್ ಊಟ ಮಾಡಿದ್ರೆ ಪಕ್ಕ ಎದೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ, ಹಂಗಾಗಿ ಜಾಸ್ತಿ ಮಾಡಲ್ಲ. ನೋಡಿ ಈ ಥರ ಮಾಡಿದ್ದೀನಿ. ಆಲ್ಮೋಸ್ಟ್ ನೀವು ಗೊತ್ತಿರುತ್ತೆ, ನೀವು ಎಲ್ಲರಿಗೂ ಥರನೇ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಾಸನ ಸುತ್ತಲ್ಲಿ ಗೊತ್ತು, ಬಟ್ ಬೇರೆ ಕಡೆಗೆ ಗೊತ್ತಿಲ್ಲ. ಇವತ್ತು ಮಾರ್ನಿಂಗ್ ಸೋಮವಾರ ಬೆಳಗ್ಗೆನೇ ಯಾವಾಗಲೂ ಪೂಜೆ ಮಾಡ್ತಾಯಿದ್ವಿ ನಾವು. ಬಟ್ ಇವತ್ತು ಲೇಟ್ ಆಯಿತು, ಬೆಳಗ್ಗೆ ಮಳೆ ಬರ್ತಿರೋದ್ರಿಂದ ಇವಾಗ ಪೂಜೆ ಮಾಡ್ಕೊಂಡಿದ್ದೀನಿ. ಸಂಜೆ ಪೂಜೆ ಮಾಡಿಬಿಟ್ಟೆ ಇವತ್ತು, ಏನಾದರೂ ಆಗಲಿ ಅಂತ ಹೇಳಿ. ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಪೂಜೆ ಮಾಡಿದ್ದೀನಿ. ಸಿಂಪಲಾಗಿ ಪೂಜೆ ಮಾಡ್ಕೊಡ್ತೀನಿ, ನಾನು ಇಷ್ಟ ಪೂಜೆ ಮಾಡ್ಕೊಳ್ಳೋದು. ನಮ್ಮ ದೇವ್ರ ಮನೆ ಅಡುಗೆ ಮನೆ ಒಳಗಡೆನೇ ಮಾಡ್ಕೊಂಡಿರೋದಲ್ವ, ಹಂಗಾಗಿ ನನ್ನ ಮಗ ಸ್ಕೂಲಿಂದ ಬಂದು ಪಾಪ ಅವನ್ನೆಲ್ಲ ಬ್ಯಾಗೆಲ್ಲ ಅವನೇ ಎಲ್ಲ ಮಾಡ್ಕೊತಾನೆ. ಲಂಚ್ ಬಾಕ್ಸ್ನೆಲ್ಲ ತೆಗೆದ್ಬಿಟ್ಟು ತೊಳೆಯೋಕ್ಕಾಕಿ ಅವನ್ನೆಲ್ಲ ಮಾಡ್ಕೊತಾನೆ. ನನ್ನ ಹೆಲ್ಪನ್ನು ಜಾಸ್ತಿ ತೊಗೊಳೋದಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಅವನು. ನನ್ನ ಹೆಲ್ಪನ್ನ ಜಾಸ್ತಿ ತೊಗೊಳ್ದಿದ್ರು ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ನನ್ನ ಮಗನ ಯಾವುದೇ ಥರ ಟ್ಯೂಷನ್ಗೆಲ್ಲ ಹಾಕಿಲ್ಲ, ನಾನು ಹೇಳ್ಕೊಡ್ತೀನಿ, ಅವ್ನು ಮಾಡ್ಕೊತಾನೆ. ಹೇಳಿದ್ದನ್ನು ಅರ್ಥ ಮಾಡ್ಕೊತಾನೆ. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸಮಸ್ಯೆ ಎಲ್ಲ ಏನಿಲ್ಲ, ಸ್ವಲ್ಪ ಓದಿರೋದ್ರೆ ಸ್ವಲ್ಪ ಮರ್ತೋಗ್ತಾನೆ ಅನ್ನೋದೊಂದು ಬಿಟ್ಟರೆ ಮತ್ತೆ ರಿಪೀಟ್ ಓದಿಸ್ತಾ ಇರ್ತೀನಿ. ಅದು ಬಿಟ್ಟರೆ ಇನ್ನು ಯಾವುದೇ ಥರ ಸಮಸ್ಯೆ ಇಲ್ಲ. ಓದ್ತಾನೆ, ಚೆನ್ನಾಗಿ ಓದ್ತಾನೆ.
ಯಾವುದೇ ಥರ ಟ್ಯೂಷನಿಗೆ ಹಾಕಿ ಓದಿಸೋಂಥ ಟ್ಯೂಷನ್ಗೆ ಹಾಕೋಕೆ ಆಲ್ಮೋಸ್ಟ್ ಇಲ್ಲೆಲ್ಲೂ ನಮಗೆ ಅನುಕೂಲ ಇಲ್ಲ. ಅದ್ರ ಜೊತೆಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.